ಡಿಸೆಂಬರ್ 20ರಿಂದ ಕರಾವಳಿ ಉತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಬೀಚ್ಗಳಾದ ತಣ್ಣೀರುಬಾವಿ ಬೀಚ್, ತಣ್ಣೀರುಬಾವಿ ಬ್ಲೂ ಫ್ಲಾಗ್ ಬೀಚ್, ಸಸಿಹಿತ್ಲು, ಪಣಂಬೂರು ಬೀಚ್, ಉಳ್ಳಾಲ ಹಾಗೂ ಸೋಮೇಶ್ವರ ಬೀಚ್ಗಳಲ್ಲಿ ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಪ್ರವಾಸಿಗರನ್ನು ಆಕರ್ಷಿಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವಿವಿಧ ತಯಾರಿ ನಡೆಸಿದೆ. ಡಿಸೆಂಬರ್ 20 ಹಾಗೂ 21ರಂದು ಪಣಂಬೂರು ಬೀಚ್ನಲ್ಲಿ ವಾಲಿಬಾಲ್, ಮರಳಿನ ಕಲಾಕೃತಿ, ವಾಟರ್ ಸ್ಪೋರ್ಟ್ಸ್ ಇರಲಿದೆ. ಹಾಗೂ ಇದೇ ಸಮಯದಲ್ಲಿ ವೈನ್, ಕೇಕ್ ಫೆಸ್ಟಿವಲ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಣ್ಣೀರುಬಾವಿ ಬೀಚ್ನಲ್ಲಿ ಆಯೋಜನೆಗೊಂಡಿದೆ. ಡಿಸೆಂಬರ್ 27 ಹಾಗೂ 28ರಂದು ಸಸಿಹಿತ್ಲು ಬೀಚ್ನಲ್ಲಿ ಸೀ ಫುಡ್ ಫೆಸ್ಟಿವಲ್, ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್, ಕಾಯಕಿಂಗ್ ರೇಸ್, ಕಂಟ್ರಿ ಬೋಟ್ ರೇಸ್ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಹೊಸ ವರ್ಷದಾಚರಣೆ ಆರಂಭದಲ್ಲಿ ತಣ್ಣೀರುಬಾವಿ ಬೀಚ್ನಲ್ಲಿ ಖ್ಯಾತ ಗಾಯಕರಿಂದ ಸಂಗೀತ ಸಂಜೆ ನಡೆಯಲಿದೆ. ಜನವರಿ 10 ಹಾಗೂ 11ರಂದು ಬೀಚ್ ಫುಟ್ಬಾಲ್, ಟಗ್ ಆಫ್ ವಾರ್, ಫುಡ್ ಫೆಸ್ಟಿವಲ್ ಉಳ್ಳಾಲ ಬೀಚ್ನಲ್ಲಿ ನಡೆಯಲಿದೆ. ಜನವರಿ 17 ಹಾಗೂ 18ರಂದು ತಣ್ಣೀರುಬಾವಿ ಬೀಚ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕೈಟ್ ಫೆಸ್ಟಿವಲ್ಗೆ ಚಾಲನೆ ಸಿಗಲಿದೆ. ಬೀಚ್ ಉತ್ಸವ ಜನವರಿ 23, 24, 25ರಂದು ನಡೆಯಲಿದ್ದು, ಸೋಮೇಶ್ವರ, ತಣ್ಣೀರುಬಾವಿ ಬ್ಲೂ ಫ್ಲಾಗ್ ಹಾಗೂ ತಣ್ಣೀರುಬಾವಿ ಬೀಚ್ನಲ್ಲಿ ಉದಯರಾಗ, ಜುಂಬಾ ಡ್ಯಾನ್ಸ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಕರಾವಳಿ ಉತ್ಸವಕ್ಕೆ ತೆರೆ ಬೀಳಲಿದೆ.